ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ತಾಂಡವನ್ನು ಒಳಗಡೆ ಕರ್ಕೊಂಡು ಬಂದಿರ್ತಾಳೆ. ಶ್ರೇಷ್ಠ ಮನೆಯಿಂದ ಹೋಗಿರ್ತಾಳೆ. ತನ್ವಿ ಪಪ್ಪ ಆವಾಗಲೂ ಶ್ರೇಷ್ಠ ಆಂಟಿ ಬಂದು ನಿಮಗೆ ತಿಂಡಿ ತಿನ್ನೋದಕ್ಕೂ ಬಿಡಲಿಲ್ಲ ಪಪ್ಪ, ನಾನು ನಿನ್ಗೆ ಊಟ ತೊಗೊಂಡು ಬರ್ತೀನಿ, ಊಟ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಹಾಂ ಚೆನ್ನಾಗಿ ತೊಗೊಂಡು ಬಾ. ಹಾಗೆ ಒಂದು ಭಕ್ಷ್ಯ ಭೋಜನನೂ ಮಾಡಿಬಿಟ್ಟು ಅವ್ನು ತಿನ್ನೋದಕ್ಕಾಗೋದಿಲ್ಲ, ನೀನೇ ತಿನ್ನಿಸ್ಬಿಡು. ಹಾಗೆ ನಿಮ್ಮ ಸುನಂದ ಅಜ್ಜಿ ಇದ್ದಾರಲ್ಲ, ಒಳ್ಳೆ ಉಪಚಾರ ಮಾಡ್ತಾರೆ. ಒಂದು ದೊಡ್ಡ ಬಳೆ ಎಲೆ ಹಾಸಿ ಅದ್ರ ಮೇಲೆ ಬಗೆ ಬಗೆ ಭೋಜನಗಳನ್ನ ಮಾಡಿ ಇಬ್ಬರು ಕೂತ್ಕೊಂಡು ಉಪಚಾರ ಮಾಡಿ ಆಯಿತಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಯಾಕಜ್ಜಿ ಯಾವಾಗಲೂ ಪಪ್ಪನ ಬಗ್ಗೆ ತಪ್ಪಾಗೆ ತಿಳ್ಕೊತೀಯಾ? ಪಪ್ಪ ಬದಲಾಗಿದ್ದಾರೆ. ನಿಮ್ಮ ಪಪ್ಪನ ನಾನು ತುಂಬ ದಿನದಿಂದ ನೋಡಿದ್ದೇನೆ. ನಿಮ್ಮ ಪಪ್ಪನ ಹೆತ್ತಿರೋಳು ನಾನು ಕಣೆ. ಅವನೆಂತ ನಸ್ಕುನ್ನೆ ಆಟ ಆಡ್ತಾನೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ನು ಬದಲಾಗಿದ್ದಾನೆ ಅಂತ ಹೇಳಿ ನೀನು ಮತ್ತು ನಿಮ್ಮ ಅಜ್ಜಿ ಇಬ್ಬರು ಸೇರ್ಕೊಂಡು ನಂಬ್ಕೊಂಡು ಅವನ್ನ ಒಳಗಡೆ ಕರ್ಕೊಂಡು ಬಂದಿದ್ದೀರಲ್ಲ, ಏನು ಅನ್ನೋದು ನಿನಗೆ ತುಂಬ ಚೆನ್ನಾಗಿ ಇಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದಾಗ, ಅಮ್ಮ ಇಲ್ಲಮ್ಮ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ಏನು ಮುಚ್ಕೊಂಡು ಕುತ್ಕೊಳ್ಳೋ ಬಾಯಿ, ಎಷ್ಟು ಮಾತಾಡ್ತೀಯ. ನಾನೇ ನೀನು ಇವತ್ತು ಹೊಸ್ದಾಗಿ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಪ್ಪ. ನಿನ್ನ ತಾಂಡವಗಳನ್ನ ನಾನು ತುಂಬ ನೋಡ್ಬಿಟ್ಟಿದ್ದೀನಿ ಕಣೋ. ಈ ನಾಟಕಕ್ಕೆ ಈ ಸೊಪ್ಪಾಕೋದು ಇವೆಲ್ಲನೂ ನಿನ್ನ ಮಗಳು ಅಲ್ಲಿ ನಿಂತಿದ್ದಾಳಲ್ಲ, ಅವಳ ಹತ್ರ ಇಟ್ಕೋ. ಅವರನ್ನೆಲ್ಲ ಯಾಮಾರಿಸ್ಬಿಟ್ಟು ನಂಬಿಸ್ಬಿಟ್ಟು ಮನೆ ಒಳಗಡೆ ಬಂದಿದೆಯಲ್ಲ, ಆ ರೀತಿಯೆಲ್ಲ ಈ ಕುಸುಮನ ನೀನು ಯಾಮಾರಿಸ್ಬಿಟ್ಟು ಮನೆ ಒಳಗಡೆ ಸೇರ್ಕೊಳ್ಳೋದು ನಾಚಿಕೆ ಅನ್ನೋದೇ ಇಲ್ವೇನೋ ನಿನ್ನ ಯೋಗ್ಯತೆಗೆ? ಮನಸ್ಸಾಕ್ಷಿ ಅನ್ನೋದಿಲ್ಲ. ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಇವಾಗ ಬಂದು ಒಳಗಡೆ ಅಂತೂ ಇಂತೂ ಮಕ್ಳ ಮುಂದೆ ಕಣ್ಣೀರು ಹಾಕೊಂಡು ಬಂದು ಸೇರ್ಕೊಂಡಿದೆಯಲ್ಲ, ಸಯ್ಯಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ವಿದ್ಯಮ್ಮ ಸ್ವಲ್ಪ ಸಮಾಧಾನವಾಗಿರ್ತೀರಾ? ಯಾಕೆ ಆ ರೀತಿ ಬೈತಾ ಇದ್ದೀರಾ? ಅಯ್ಯೋ ಸುನಂದ, ನಿಮಗೆ ಸ್ವಂತ ಮಗಳಿಗೆ ಮಾಡಿರೋ ಮೋಸ ಯಾವುದು ಕಾಣಿಸ್ತೇನೆ ಅವನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಮನೆ ಒಳಗಡೆ ಕರ್ಕೊಂಡು ಬಂದಿದ್ದೀರಲ್ಲ, ಅಬ್ಬಬ್ಬಬ್ಬ, ನಿಮ್ಮಂಥ ತಾಯಿನ ನಾನು ಇಡೀ ಪ್ರಪಂಚದಲ್ಲಿ ಎಲ್ಲೂ ನೋಡಲಿಲ್ಲ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ತಾತ ಯಾಕೆ ತಾತ ನೀವೇನು ಮಾತಾಡ್ತಾ ಇಲ್ಲ? ನೀವಾದರೂ ಏನಾದರೂ ಮಾತಾಡಿ ತಾತ, ಪಪ್ಪನ ಕುತ್ಕೊಳ್ಳಿ ಅಂತ ಹೇಳಿ, ನೀರು ಕುಡಿ ಅಂತ ಹೇಳಿ ತಾತ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅವ್ರು ಏನು ಮಾತಾಡದೆ ಸುಮ್ಮನೆ ಇರ್ತಾರೆ. ತನ್ವಿ ಬೇಡ ತನ್ವಿ, ನಾನು ಮಾಡಿರೋ ತಪ್ಪು ಅಂಥದ್ದು, ಅದಕ್ಕೆ ಅವ್ರು ಯಾರಿಗೂ ಕೂಡ ನಾನು ಇಷ್ಟ ಆಗ್ತಾ ಇಲ್ಲ, ಪರವಾಗಿಲ್ಲ ನಾನು ಹೊರಡ್ತೀನಿ ಅಂತ ಹೇಳಿದಾಗ, ಪಪ್ಪ ಎಲ್ಲೋಗ್ತೀರಾ? ಏನಾದ್ರೂ ಕೂಡ ಅಮ್ಮ ನಿಮಗೆ ಮನೆ ಒಳಗಡೆ ಬರೋದಕ್ಕೆ ಹೇಳಿದಾಳಲ್ವಾ, ನೀವು ಇಲ್ಲೇ ಇರಬೇಕು, ಪ್ಲೀಸ್ ಪಪ್ಪ ನೀವು ಕುತ್ಕೊಳ್ಳಿ, ನಾನು ಊಟ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಇವನು ಒಳಗಡೆ ಕರ್ಕೊಂಡು ಬರ್ತಾನೆ. ಆ ದಿನ ಬಂದ ತಕ್ಷಣನೇ ಇವನಿಗೆ ಫುಲ್ಲು ಶಾಕ್ ಆಗಿಬಿಡುತ್ತೆ. ಅದೇ ಅಂಕಲ್ ಇವತ್ತು ನಮ್ಮ ಪಪ್ಪ ನಮ್ಮ ಜೊತೆ ಇದ್ದಾರೆ ಅಂತ ಅಂದರೆ ಅದಕ್ಕೆ ಕಾರಣನೇ ನೀವು ಅಂತ ಹೇಳಿದಾಗ, ಏನು ಹೇಳ್ತಾ ಇದೆಯಾ? ಆದಿ ಅಂಕಲ್ ಯಾಕೆ ಕಾರಣ ಆಗ್ತಾರೆ ಅಂತ ಹೇಳಿದಾಗ, ಆವತ್ತು ಪಪ್ಪನ ಬಿಡಿಸ್ಕೊಟ್ಟಿದ್ದು ನೀವೇ ಅಲ್ವಾ ಅಂಕಲ್, ಪ್ಲೀಸ್ ಅಂಕಲ್ ನೀವಾದ್ರೂ ನಮ್ಮ ಪಪ್ಪಂಗೆ ಮಾತಾಡ್ಸೋದಕ್ಕೆ ಇವ್ರಿಗೆ ಎಲ್ರಿಗೂ ಹೇಳಿ ಅಂಕಲ್ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಪಪ್ಪ ಪ್ಲೀಸ್ ಪಪ್ಪ, ಅವತ್ತು ನಿಮಗೆ ಆದಿ ಅಂಕಲ್ ಬಿಡಿಸಿದಾಗ ನೀವು ಅವ್ರಿಗೆ ಬೈಕೊಂಡು ಹೋದ್ರಿ, ಒಂದು ಸಾರಿ ಕೇಳಿ ಥ್ಯಾಂಕ್ಸ್ ಹೇಳಿ ಪಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಓಹೋ ಇಷ್ಟೊತ್ತವರೆಗೂ ಹೇಳ್ತಿಲ್ಲ ನಮ್ಮ ಪಪ್ಪ ಬದಲಾಗಿದ್ದಾನೆ, ನನ್ನ ಪಪ್ಪ ಬದಲಾಗಿರೋದು ನನಗೆ ಗೊತ್ತು ಅಂತ ಹೇಳಿ. ನೀನು ಪೆಪ್ಪನ ಗುಣ ಆಗ ಹೇಳ್ತಿದ್ದೆಲ್ಲ ಅದು ಈಗ ಹೇಳ್ದೆಲ್ಲ, ಎಡಗಾಲಲ್ಲಿ ಒದ್ದೋಗೋಂತನು ಎಷ್ಟು ಸಹಾಯ ಮಾಡಿದ್ರು ನನ್ನ ಎಡಗಾಲಿಗೆ ಸಮ ಅನ್ನೋ ಥರ ಅವನಿಗೆ ಹೋಗಿ ನೀನು ಈ ರೀತಿ ಎಲ್ಲ ಹೇಳ್ತಾ ಇದ್ದೀಯ. ಅವನೆಂಥ ನಾಲಾಯಕು ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ಸ್ವಲ್ಪ ಸಮಾಧಾನವಾಗಿರ್ತೀಯಾ? ನೋಡು ಫ್ರೆಂಡು, ನೀನೇನಾದರೂ ಅವನ್ನ ಕ್ಷಮಿಸ್ಬಿಟ್ರೆ ನಾನು ಮಾತ್ರ ನಿನ್ನ ಕ್ಷಮಿಸಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅವನೇನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಪ್ಲೀಸ್ ಪಪ್ಪ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಪಪ್ಪ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಕೇಳ್ತಾನೆ ನೋಡ್ತಾ ಇರು ಕೇಳ್ತಾನೆ ಅಂತ ಹೇಳಿದಾಗ, ಪಪ್ಪ ಅಜ್ಜಿ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿ ಪಪ್ಪ, ನೀವು ಬದಲಾಗಿದ್ದೀರಾ ಅಂತ ಹೇಳಿ ಎಲ್ಲರ ಮುಂದೆನೂ ತೋರಿಸಿ ಪಪ್ಪ ಅಂತ ಹೇಳಿದಾಗ ಅವನು ಹೋಗಿ ಸಡನ್ನಾಗಿ ಆದಿ ಕಾಲಿಗೆ ಬಿದ್ದುಬಿಡ್ತಾನೆ. ಎಲ್ಲರೂ ಕೂಡ ನೋಡಿ ತುಂಬಾ ಶಾಕ್ ಆಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮನೆಯಲ್ಲಿ ಮೀನಾಕ್ಷಿ ಅವ್ರ ಅಣ್ಣಂಗೆ ಅಂದರೆ ಕಾಮತ್ತವ್ರಿಗೆ ಕಾಫಿ ತೊಗೊಂಡು ಬರ್ತಾಳೆ. ಅಣ್ಣ ಇದು ಏನಣ್ಣ ಮಾಡಿದ್ದು ನೀನು? ಭಾಗ್ಯ ಅವ್ರ ಹತ್ರ ನೀನು ಅವಳು ತುಂಬ ಕ್ಲೋಸ್ ಆಗೋದಕ್ಕೆ ಬಿಡಲೇಬಾರ್ದಾಗಿತ್ತು. ಏನು ಮಾತಾಡ್ತಾ ಇದೆಯಾ ಮೀನಾಕ್ಷಿ? ಆದಿ ಇದ್ದಿದ್ದ ಪರಿಸ್ಥಿತಿ ನೋಡಿದೆ ಅಲ್ವಾ? ಈಗ ಅವರಿಬ್ಬರು ಕ್ಲೋಸ್ ಆಗಬಾರ್ದಿತ್ತು ಅಂತ ಅಂದರೆ ಅದು ಹೇಗೆ ಸರಿ ಹೋಗ್ತಿತ್ತು ಹೇಳು? ಅವನು ಬದಲಾಗಿರೋದಕ್ಕೆ ಕಾರಣನೇ ಆ ಭಾಗ್ಯ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅದು ಹಾಗಲ್ಲ ಅಣ್ಣ, ನೀನೇನೋ ಅವ್ನು ಬದಲಾಗ್ತಾನೆ ಅಂತ ಬಿಟ್ಟೆ, ಆದರೆ ಈಗ ನೋಡೋ ಒಂದು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದಾಗ, ಬಿಡು ಎಷ್ಟು ದಿನ ಆಗುತ್ತೋ ಆಗಲಿ, ಆದರೆ ಭಾಗ್ಯ ಒಪ್ಕೊಂಡಿಲ್ಲ ಅನ್ನೋದಿದೆ ಅಲ್ವಾ ಅಂತ ಹೇಳಿದಾಗ, ಅದು ಒಂದೇ ಅಣ್ಣ ಸಮಾಧಾನ ಇರೋದು ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಫೋನ್ ಕಾಲ್ ಬರುತ್ತೆ. ರಿಸೀವ್ ಮಾಡಿದ ತಕ್ಷಣವೇ ಟೆಂಡರ್ ಮಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದು ಹೇಗೆ ಟೆಂಡರ್ ಮಿಸ್ ಆಗುತ್ತೆ? ಸಾಧ್ಯನೇ ಇಲ್ವಲ್ಲ. ಆದಿ ಇದ್ಮೇಲೆ ಹೌದು ಅಪ್ಪ, ಆದಿ ಒಬ್ಬರು ಹೋದ್ಮೇಲೆ ಟೆಂಡರ್ ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕನ್ನಿಕಾ ಒಬ್ಬಳು ಹೋಗಿತ್ತು ಅಂತಂದರೆ ಮಿಸ್ ಆಗ್ಬೋದಿತ್ತು, ಆದರೆ ಆದಿ ಒಬ್ಬರು ಇದ್ದರೂ ಹೇಗಾಯಿತು? ನಾನೇ ಫೋನ್ ಮಾಡಿ ಕೇಳ್ತೀನಿ ರೀ. ಸರಿ ನೀವು ಸ್ವಲ್ಪ ಆರಾಮಾಗಿರಿ, ನಾನು ಕೇಳ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕನ್ನಿಕಾ, ಆದಿ ಬ್ರೋ ಟೆಂಡರ್ಗೆ ಬಂದೇ ಇಲ್ಲ, ನಾನು ಒಬ್ಬಳೇ ಹೋಗಿದ್ದು ಅಂತ ಹೇಳಿ ಹೇಳ್ಬಿಡ್ತಾಳೆ. ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ. ಈ ಕಡೆ
ಏ ಅಳಿಯಂತ್ರೆ ಏನಪ್ಪ ಮಾಡ್ತಾ ಇದೆಯಾ ತಾಂಡವ್ ಇದೋ ನೀನು ಮೇಲೆ ಕಾಲಿಡ್ದು ತಪ್ಪು ಆಯಿತು ಅಂತ ಕ್ಷಮೆ ಕೇಳೋವಂಥ ತಪ್ಪು ನೀನೇನು ಮಾಡಿಲ್ಲ ಇದೋ ಅಂತ ಹೇಳಿ ಹೇಳ್ತಾರೆ. ಆಗ ಇಲ್ಲತ್ತೆ ನಾನು ಮಾಡಿರೋ ತಪ್ಪು ಯಾರು ಕೂಡ ಕ್ಷಮಿಸೋದಕ್ಕಾಗದೇ ಇರುವಂತಹ ತಪ್ಪು, ನನ್ನ ತಪ್ಪನ್ನು ನಾನೇ ಸರಿ ಮಾಡ್ಕೊಳ್ಳೋದಕ್ಕಾಗದೇ ಇರುವಂಥ ತಪ್ಪು ಅತ್ತೆ, ಅದಕ್ಕೆ ಅವ್ರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಆದಿಬ್ರು ನೀವು ನನಗೆ ಕಷ್ಟದಲ್ಲಿದ್ದಾಗ ಯಾರು ನನ್ನ ಜೊತೆ ಇಲ್ಲದೆ ಇದ್ದಾಗ ನೀವು ನನಗೆ ಕೆಲಸ ಕೊಟ್ರಿ, ನನ್ನನ್ನು ಒಬ್ಬ ಎಂಪ್ಲಾಯಿ ಅಂತ ನೋಡ್ದೇ ಒಬ್ಬ ಫ್ರೆಂಡ್ ಥರ ಟ್ರೀಟ್ ಮಾಡಿ ನನ್ನ ಬ್ರದರ್ ಅಂತ ಕರಿತಾ ಇದ್ರೆ, ಆದರೆ ನಾನೇ ನಿಮಗೆ ಮೋಸ ಮಾಡಿಬಿಟ್ಟೆ, ದಯವಿಟ್ಟು ಇದನ್ನೆಲ್ಲ ಕ್ಷಮಿಸ್ಬಿಡಿ ಬ್ರೋ ದಯವಿಟ್ಟು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಂಕಲ್ ಪ್ಲೀಸ್ ಅಂಕಲ್ ನಮ್ಮ ಪಪ್ಪನ ಕ್ಷಮಿಸಿ, ಹಾಗೆ ಮನೆಯವರೆಲ್ಲರೂ ಕೂಡ ಕ್ಷಮಿಸೋದಕ್ಕೆ ಹೇಳಿ ಅಂಕಲ್ ಅಂತ ಕೇಳ್ತಾ ಇರ್ತಾಳೆ. ಏ ಫ್ರೆಂಡು ನೀನಂತ ದೊಡ್ಡ ತಪ್ಪೇನಾದರೂ ಮಾಡಿಬಿಟ್ಟಿಯಾ, ಅದೆಲ್ಲ ಯಾವುದು ಕೂಡ ಸರಿ ಇಲ್ಲ, ಇವನು ಅದನ್ನೆಲ್ಲ ಉಳಿಸ್ಕೊಳ್ಳೋ ಅಂತನೂ ಅಲ್ಲ, ನೀನು ಸ್ವಲ್ಪ ನಿನ್ನ ಕೆಲಸ ನೀನು ನೋಡಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡು ಅಷ್ಟೇ, ಇವನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ನೋಡು ತಾಂಡವ್ ನೀನು ನನಗೆ ಎಷ್ಟು ದೊಡ್ಡ ಮೋಸ ಮಾಡಿದೆ ಗೊತ್ತಾ, ನಾನು ಸಾಮಾನ್ಯವಾಗಿ ನಂಬಿಕೆ ಇಡುವಂಥ ಮನುಷ್ಯರು ಕಡಿಮೆ, ಅಂಥದ್ರಲ್ಲಿ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ, ಒಂದ್ಸಲ ನನಗೆ ನಂಬಿಕೆ ಇಟ್ಟಿದ್ದವರು ನಂಬಿಕೆನ ಕಳ್ಕೊಂತು ಅಂತಂದರೆ ಇಡೀ ಜನ್ಮದಲ್ಲಿ ಯಾವತ್ತೂ ಕೂಡ ನಾನು ಅವ್ರನ್ನ ನಂಬೋದಿಲ್ಲ. ನಾನು ನಿನಗೆ ಕೆಲಸ ಕೊಟ್ಟೆ, ಆದರೆ ನೀನು ನನಗೆ ದೊಡ್ಡ ಮೋಸ ಮಾಡಿದೆ, ಆ ಮೋಸ ಎಲ್ಲದನ್ನು ಕೂಡ ನನ್ನ ಕೈಯಲ್ಲಿ ಮರೆಯೋದಕ್ಕಾಗೋದಿಲ್ಲ, ನಿನ್ನ ಕ್ಷಮಿಸ್ಬೋದು, ಆದರೆ ಅದನ್ನೆಲ್ಲ ಮರೆತು ನಿನ್ನ ಕ್ಷಮಿಸ್ತೀನಿ ಅಂತ ಅನ್ಕೋಬೇಡ, ಅದು ನನಗೆ ಪದೇ ಪದೇ ಕಾಡ್ತಾನೆ ಇರುತ್ತೆ. ನನಗೆ ಮಾಡಿರೋ ಮೋಸ ಇದನ್ನೆಲ್ಲ ನಾನು ಕ್ಷಮಿಸಿದ್ರು ಕೂಡ ನೀನು ಭಾಗ್ಯಂಗೆ ಮಾಡಿದ್ಯಲ್ಲ ಮೋಸ, ಅದನ್ನು ನಾನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ನಿನಗೆ ನೀನೇನಾದ್ರೂ ನೀನು ಮಾಡಿರೋ ತಪ್ಪು ಕ್ಷಮಿಸ್ಬೋದು ಅಂತ ಹೇಳಿ ಅನಿಸಿ ನೀನು ಮನೆ ಒಳಗಡೆ ಕಾಲಿಟ್ಟಿದೆಯಾ ಅಂತ ನಿನ್ನ ಮನಸ್ಸಾಕ್ಷಿಗೆ ಅನಿಸಿದ್ರೆ ನೀನು ಹೋಗಿ ಕ್ಷಮೆ ಕೇಳು, ಅವ್ರು ಕ್ಷಮಿಸಿದ್ರೆ ನಾನು ಒಪ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅಂಕಲ್ ಅಜ್ಜಿ ಇದೆಲ್ಲದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋದು ಬೇಡ ಪ್ಲೀಸ್ ಎಲ್ಲರೂ ಕ್ಷಮಿಸಿ ಅಂತ ಹೇಳಿದಾಗ, ನೋಡೋ ಯಾರು ಕ್ಷಮಿಸಿದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಇವನೆಂಥ ನಾಟಕಕಾರ ಕಲಾಕಾರ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಾನು ಮಾತ್ರ ಇವನ್ನ ಕ್ಷಮಿಸಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಾದಮೇಲೆ ತನ್ವಿ ನಾನು ಮಾಡಿರೋವಂಥ ತಪ್ಪು ಅಂಥ ದೊಡ್ಡ ತಪ್ಪು, ಹೌದು ಅಂಕಲ್, ಅದಕ್ಕೆ ಇವ್ರನ್ನ ನೀವು ಜೈಲಿಂದ ಬಿಡಿಸ್ಲೇಬಾರ್ದಾಗಿತ್ತು, ಇವತ್ತು ನಮ್ಮ ಫ್ಯಾಮಿಲಿಗೆ ಇವರಿಂದ ತೊಂದರೆ ಆಗ್ತಾನೆ ಇರಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿ ತಾಂಡೋಗಿ ಬೇಜಾರಾಗ್ತಾ ಇರುತ್ತೆ, ನನ್ನ ಮಕ್ಕಳೇ ನನಗೆ ಈ ರೀತಿ ಅನ್ನೋ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಶ್ರೇಷ್ಠ ಫೋನ್ ಮಾಡ್ತಾನೆ ಇರ್ತಾಳೆ. ನಾನು ಕೊನೆಯದಾಗಿ ತಾಂಡವ ಹತ್ರ ಮಾತಾಡ್ತೀನಿ, ಅವನು ಇದನ್ನೆಲ್ಲ ಸುಮ್ಮನೆ ನಾಟಕ ಮಾಡೋದಕ್ಕೆ ಮಾಡಿದರೆ ಅಂತ ಹೇಳಿ ಫೋನ್ ಮಾಡ್ತಾಳೆ. ತಾಂಡವ್ ಕೂಡ ರಿಸೀವ್ ಮಾಡ್ತಾನೆ. ಒಂದ್ಸಲ ಎರಡು ಸಲ ರಿಸೀವ್ ಮಾಡೋದಿಲ್ಲ, ಮತ್ತೆ ಮಾಡಿದಾಗ ಮೂರನೇ ಸಲ ರಿಸೀವ್ ಮಾಡಿಬಿಡ್ತಾನೆ. ಏನಾಯಿತು ಏನು ಯಾಕೆ ಫೋನ್ ಮಾಡಿದ್ಯಾ ಅಂತ ಹೇಳಿದಾಗ, ತಾಂಡವ್ ಸಾರಿ ಕಣು ತಾಂಡವ್, ನಾನು ನಿನ್ನ ಜೊತೆ ಯಾವ ರೀತಿ ಜಗಳಾಡಿದ್ದಕ್ಕೆ, ನೀನು ಸುಮ್ಮನೆ ಆ ಥರ ಎಲ್ಲ ಮಾತಾಡಿರೋದು ನಾಟಕ, ನನ್ನ ಜೊತೆ ಜಗಳಾಡಿದ್ದು, ನಿನಗೆ ನನ್ನ ಮೇಲೆ ಯಾವಾಗಲೂ ಪ್ರೀತಿ ಇದೆ, ನೀನು ಬಂದೇ ಬರ್ತೀಯ ಅಲ್ವೇನೋ ಅಂತ ಹೇಳಿದಾಗ, ಶ್ರೇಷ್ಠ ಇದ್ಯಾವುದೋ ನಾಟಕ ಅಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ, ನಾನು ಇನ್ನು ಮುಂದೆ ಯಾವತ್ತೂ ನಿನ್ನ ಜೊತೆ ಇರೋದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ, ನೀನೇ ನನ್ನ ಜೊತೆ ಇಲ್ಲ ಅಂದಮೇಲೆ ನಾನು ಯಾಕೋ ಬದುಕಿರಬೇಕು ಅಂತ ಹೇಳಿ ಮೇಲಿಂದ ಕೆಳಗಡೆ ಬಿದ್ದುಬಿಡ್ತಾಳೆ. ಇವನೇನು ಯೋಚನೆ ಮಾಡದೆ ಸುಮ್ಮನೆ ಫೋನ್ ಇಟ್ಟು ಆರಾಮಾಗಿ ಕೂತಿರ್ತಾನೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.